ಸರ್ ದೆಹಲಿ ಭೇಟಿ. ನೋಡಪ್ಪ, ನಾನು ಫಸ್ಟು ಒಂದು ಖಾಸಗಿ ಮದುವೆಗೆ ಬಂದಿದ್ದೀನಿ. ಲೀವ್ ಮೆರಡಿನ ಹೋಟ್ಲಲ್ಲಿ ಒಂದು ಮದುವೆ ಇದೆ. ನನ್ನ ಜೊತೆ ಜೈಲಲ್ಲಿ ಒಬ್ಬರು ಆಫೀಸರ್ ಇದ್ದರು, ಅವ್ರ ಮಗಂದು ಮದುವೆ. ನನ್ನ ಫ್ರೆಂಡ್ ಆದರು. ಅದಾದಮೇಲೆ ಬೇಕಾದಷ್ಟು ಪಾಪ ನಂಗೆ ಸಹಾಯ ಮಾಡಿದ್ದಾರೆ. ನಂಬರ್ 1. ನಂಬರ್ 2, 14ನೇ ತಾರೀಕು ವೋಟ್ ಶೋರಿ ರ್ಯಾಲಿ ಇದೆ. ಸುಮಾರು ಸಾವಿರಾರು ಜನ ಬರ್ತಾಯಿದ್ದಾರೆ. ಅವರಿಗೆ ಅಕಾಮಿಡೇಷನ್ ಮಾಡಬೇಕು. ಅದಕ್ಕೆ ನಾನು ಕೆಲವ್ರಿಗೆಲ್ಲ ಇಲ್ಲಿ ಜವಾಬ್ದಾರಿ ವಹಿಸಬೇಕು. ಅವ್ರಿಗೆ ಅಕಾಮಿಡೇಷನ್ನು, ಟ್ರೈನಿಂದ ಬಂದವ್ರಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಇರೋಕ್ಕೆ ಜಾಗ ಮಾಡೋದು, ಅವ್ರಿಗೆ ಊಟ ಏನು, ಅವ್ರ ತಿಂಡಿ ಏನು, ಅವ್ರಿಗೆ ಬಸ್ಸು ಕನೆಕ್ಷನ್ ಏನು, ಎಲ್ಲಿ ಉಳ್ಕೊಳ್ತಾರೆ, ಇವೆಲ್ಲ ಇಟ್ ಇಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೆ ಕೆಲವ್ರಿಗೆಲ್ಲ ಈಗ ರಾತ್ರಿ ಎಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಬೇಕು. ಮಾತಾಡ್ಬಿಟ್ಟು ಯಾರಾದರೂ ಸ್ವಲ್ಪ ಡೆಲ್ಲಿಲಿ ಇದಿದೆ ಅಂತ ಒಂದು ಟೀಮ್ನೆಲ್ಲ ಕಳಿಸ್ಬೇಕು. ಆ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ವಾಪಸ್ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇದೆ. ನನಗೆ ಕ್ಯಾಬಿನೆಟ್ ಆದಮೇಲೆ ನಮ್ಮ ಮೀಟಿಂಗ್ ಇದೆ ಮಿನಿಸ್ಟರ್ಸ್ಗೆ, ಅಸೆಂಬ್ಲಿ ಸೆಷನ್ನಲ್ಲಿ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ವಾಪಸ್ಸು ನಾಳೆ ಬೆಳಗ್ಗೆ 8 ಗಂಟೆ ಫ್ಲೈಟ್ಗೆ ಹೋಗ್ತೀನಿ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವತ್ತಾದರೂ ಮುಖ್ಯಮಂತ್ರಿ ಸ್ಥಾನ ಬಿಡಲೇಬೇಕು, ಈಗ ಬಿಡ್ತಾರೋ 30 ತಿಂಗಳು ಆದಮೇಲೆ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಬಿಟ್ಟೇ ಬಿಡ್ತಾರೆ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಅಂದರೆ 30 ತಿಂಗಳು ಅನ್ನೋದೊಂದು ಟೈಮ್ ಲೈನ್ ಫಿಕ್ಸ್ ಮಾಡ್ತಿದ್ದಾರೆ. ನಾನು ಚೀಫ್ ಮಿನಿಸ್ಟ್ರ್ ವಿಚಾರ ಬೇರೆ ವಿಚಾರ. ಯಾರ್ಯಾರಿಗೆ ನಿಮಗೆ ಮಾತಾಡ್ತಾರೆ ಅವ್ರವ್ರ ಹತ್ರನೇ ಕ್ವಶನ್ ಕೇಳಿದ್ರೆ ಅವ್ರವ್ರು ಉತ್ತರ ಕೊಡ್ತಾರೆ ಹೊರತು ನಾನು ಯಾರಿಗೂ ಉತ್ತರ ಕೊಡೋಕೆ ಹೋಗೋದಿಲ್ಲ. ಸರ್ ದೆಹಲಿ ಭೇಟಿ. ನೋಡಪ್ಪ, ನಾನು ಫಸ್ಟು ಒಂದು ಖಾಸಗಿ ಮದುವೆಗೆ ಬಂದಿದ್ದೀನಿ. ಲೀವ್ ಮೆರಡಿನ ಹೋಟ್ಲಲ್ಲಿ ಒಂದು ಮದುವೆ ಇದೆ. ನನ್ನ ಜೊತೆ ಜೈಲಲ್ಲಿ ಒಬ್ಬರು ಆಫೀಸರ್ ಇದ್ದರು, ಅವ್ರ ಮಗಂದು ಮದುವೆ. ನನ್ನ ಫ್ರೆಂಡ್ ಆದರು. ಅದಾದಮೇಲೆ ಬೇಕಾದಷ್ಟು ಪಾಪ ನಂಗೆ ಸಹಾಯ ಮಾಡಿದ್ದಾರೆ. ನಂಬರ್ 1. ನಂಬರ್ 2, 14ನೇ ತಾರೀಕು ವೋಟ್ ಶೋರಿ ರ್ಯಾಲಿ ಇದೆ. ಸುಮಾರು ಸಾವಿರಾರು ಜನ ಬರ್ತಾಯಿದ್ದಾರೆ. ಅವರಿಗೆ ಅಕಾಮಿಡೇಷನ್ ಮಾಡಬೇಕು. ಅದಕ್ಕೆ ನಾನು ಕೆಲವ್ರಿಗೆಲ್ಲ ಇಲ್ಲಿ ಜವಾಬ್ದಾರಿ ವಹಿಸಬೇಕು. ಅವ್ರಿಗೆ ಅಕಾಮಿಡೇಷನ್ನು, ಟ್ರೈನಿಂದ ಬಂದವ್ರಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಇರೋಕ್ಕೆ ಜಾಗ ಮಾಡೋದು, ಅವ್ರಿಗೆ ಊಟ ಏನು, ಅವ್ರ ತಿಂಡಿ ಏನು, ಅವ್ರಿಗೆ ಬಸ್ಸು ಕನೆಕ್ಷನ್ ಏನು, ಎಲ್ಲಿ ಉಳ್ಕೊಳ್ತಾರೆ, ಇವೆಲ್ಲ ಇಟ್ ಇಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೆ ಕೆಲವ್ರಿಗೆಲ್ಲ ಈಗ ರಾತ್ರಿ ಎಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಬೇಕು. ಮಾತಾಡ್ಬಿಟ್ಟು ಯಾರಾದರೂ ಸ್ವಲ್ಪ ಡೆಲ್ಲಿಲಿ ಇದಿದೆ ಅಂತ ಒಂದು ಟೀಮ್ನೆಲ್ಲ ಕಳಿಸ್ಬೇಕು. ಆ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ವಾಪಸ್ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇದೆ. ನನಗೆ ಕ್ಯಾಬಿನೆಟ್ ಆದಮೇಲೆ ನಮ್ಮ ಮೀಟಿಂಗ್ ಇದೆ ಮಿನಿಸ್ಟರ್ಸ್ಗೆ, ಅಸೆಂಬ್ಲಿ ಸೆಷನ್ನಲ್ಲಿ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ವಾಪಸ್ಸು ನಾಳೆ ಬೆಳಗ್ಗೆ 8 ಗಂಟೆ ಫ್ಲೈಟ್ಗೆ ಹೋಗ್ತೀನಿ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವತ್ತಾದರೂ ಮುಖ್ಯಮಂತ್ರಿ ಸ್ಥಾನ ಬಿಡಲೇಬೇಕು, ಈಗ ಬಿಡ್ತಾರೋ 30 ತಿಂಗಳು ಆದಮೇಲೆ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಬಿಟ್ಟೇ ಬಿಡ್ತಾರೆ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಅಂದರೆ 30 ತಿಂಗಳು ಅನ್ನೋದೊಂದು ಟೈಮ್ ಲೈನ್ ಫಿಕ್ಸ್ ಮಾಡ್ತಿದ್ದಾರೆ. ನಾನು ಚೀಫ್ ಮಿನಿಸ್ಟ್ರ್ ವಿಚಾರ ಬೇರೆ ವಿಚಾರ. ಯಾರ್ಯಾರಿಗೆ ನಿಮಗೆ ಮಾತಾಡ್ತಾರೆ ಅವ್ರವ್ರ ಹತ್ರನೇ ಕ್ವಶನ್ ಕೇಳಿದ್ರೆ ಅವ್ರವ್ರು ಉತ್ತರ ಕೊಡ್ತಾರೆ ಹೊರತು ನಾನು ಯಾರಿಗೂ ಉತ್ತರ ಕೊಡೋಕೆ ಹೋಗೋದಿಲ್ಲ.